ಬೆಂಗಳೂರಿನ ಮತ್ತಷ್ಟು ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ರೌಂಡ್ ಅಪ್ನಲ್ಲಿ. 7,500ಕ್ಕೂ ಹೆಚ್ಚು ಹೋಮ್ ಅಪ್ಲಯನ್ಸ್ಗಳಿಗೆ ಬ್ರ್ಯಾಂಡ್ ಆಗಿರೋ ಐಕಿಯಾ ಬ್ರ್ಯಾಂಡ್ನ ಗೃಹೋಪಕರಣಗಳು ಗ್ರಾಹಕರ ಮನೆಯಂಗಳಕ್ಕೆ ಡೆಲಿವರಿ ಮಾಡಿಸೋದಕ್ಕೆ ಹೆಜ್ಜೆ ಇಟ್ಟಿದೆ. ಸ್ವಿಡಿಶ್ ಓಮ್ನಿ ಚಾನೆಲ್ ಗೃಹೋಪಕರಣಗಳು ಬ್ರ್ಯಾಂಡ್ ಆಗಿರೋ ಐಕಿಯಾ ಕಳೆದ 5 ವರ್ಷಗಳಲ್ಲಿ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರಪ್ರದೇಶದ ಗ್ರಾಹಕರಿಗೆ ಐಕಿಯಾ ಹೊಸ ಟ್ರೆಂಡ್ ಶುರು ಮಾಡಿದೆ. ಈಗ ಟೆಕ್ನಾಲಜಿ ಮುನ್ನುಗ್ತಿರೋ ಹಿನ್ನೆಲೆಯಲ್ಲಿ ಇ ಕಾಮರ್ಸ್ ಮೂಲಕ ದಕ್ಷಿಣ ಭಾರತದ 62 ಜಿಲ್ಲೆಗಳಲ್ಲಿ ಕಾರ್ಯಾಚರಣೆ ಮಾಡಲು ಶುರು ಮಾಡುತ್ತಿದೆ. ಐಕಿಯಾ ಅಪ್ಲಿಕೇಶನ್ಸ್ ಹಾಗೂ ವೆಬ್ಸೈಟ್ ಲಿಂಕ್ ಮೂಲಕ ಬ್ರೌಸ್ ಮಾಡಬಹುದು ಅಥವಾ ಶಾಪ್ ಬೈ ಫೋನ್ ಮೂಲಕ ಗ್ರಾಹಕರು ಶಾಪಿಂಗ್ ಮಾಡಿದ್ರೆ ಮನೆ ಬಾಗಿಲಿಗೆ ಐಕಿಯಾ ಡೆಲಿವರಿ ವ್ಯವಸ್ಥೆ ಮಾಡುತ್ತಿದೆ. ತಿರುಪತಿಯಲ್ಲಿ ಸ್ಪೆಷಲ್ ದರ್ಶನ ಮಾಡಿಸ್ತೀವಿ ಅಂತ ಮಾಜಿ ಟೀಂ ಇಂಡಿಯಾ ಕ್ಯಾಪ್ಟನ್ ಧೋನಿ ಪಿಎ ಸ್ವಾಮಿನಾಥನ್ಗೆ ವಂಚಿಸಿರೋ ಆರೋಪ ಕೇಳಿ ಬಂದಿದೆ. 12 ಜನರಿಗೆ ವಿಶೇಷ ದರ್ಶನ ಕೊಡಿಸ್ತೀವಿ ಅಂತ ಕದೀಮಾ ಫೋನ್ ಪೇ ಮೂಲಕ 3 ಲಕ್ಷ ಹಣ ಕಳಿಸಿಕೊಂಡಿದ್ದ. ಆದರೆ ಹಣ ವಾಪಸ್ ನೀಡದೇ ಇದ್ದಾಗ ಅನುಮಾನ ಬಂದ ಸ್ವಾಮಿನಾಥನ್ HSR ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಈ ಘಟನೆ ಅಕ್ಟೋಬರ್ನಲ್ಲಿ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಸಿಲಿಕಾನ್ ಸಿಟಿಯಲ್ಲಿ ರಾಜಾರೋಷವಾಗಿ ಡ್ರಗ್ಸ್ ಸಪ್ಲೈ ಮಾಡಲಾಗ್ತಿದೆ. ಈ ಮೊದಲು ಕಳ್ಳ ಮಾರ್ಗದಲ್ಲಿ ಬರ್ತಿದ್ದ ಡ್ರಗ್ಸ್ ಇದೀಗ ಇಂಡಿಯಾ ಪೋಸ್ಟ್ ಮೂಲಕ ರವಾನೆಯಾಗ್ತಿದೆ. ಖಚಿತ ಮಾಹಿತಿ ಮೇರೆಗೆ ಸಿಸಿಬಿ ಪೊಲೀಸರು ಪೋಸ್ಟ್ ಟ್ರ್ಯಾಪ್ ಮಾಡಿದ್ದು ಗಿಫ್ಟ್ ಬಾಕ್ಸ್ ರೂಪದಲ್ಲಿ ಬಂದಿದ್ದ ಚರಸ್ಸನ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಜಾರ್ಖಂಡ್ ಮೂಲದ ರಿತಿಕ್ ರಾಜ್ ಎಂಬುವನು ಗಿಫ್ಟ್ ಬಾಕ್ಸ್ ರಿಸೀವ್ ಮಾಡಿದ್ದು ಆತನನ್ನ ವಶಕ್ಕೆ ಪಡೆಯಲಾಗಿದೆ. ಹುಳಿಮಾವು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಟಿ ಪೂನಂ ಪಾಂಡೆ ಸಾವಿನ ಗಿಮಿಕ್ ಬಗ್ಗೆ ತುಪ್ಪದ ಬೆಡಗಿ ರಾಗಿಣಿ ದ್ವಿವೇದಿ ಬೇಸರ ವ್ಯಕ್ತಪಡಿಸಿದ್ದಾರೆ. ನಂಗೂ 32 ವರ್ಷ, ಅವರಿಗೂ 32 ವರ್ಷ. ಈ ರೀತಿ ಮಾಧ್ಯಮಗಳನ್ನ ಬಳಸಿಕೊಳ್ಳೋದು ಸರಿಯಲ್ಲ. ಪೂನಂ ಪಾಂಡೆ ನನಗೇನು ಪರಿಚಯವಿಲ್ಲ, ಆದ್ರೂ ನನಗೆ ಸಾವಿನ ಸುದ್ದಿ ಕೇಳಿ ಶಾಕ್ ಆಗಿತ್ತು. ಮಾಧ್ಯಮವನ್ನ ಈ ರೀತಿ ಬಳಸಿಕೊಂಡಿದ್ದು ಸರಿಯಿಲ್ಲ. ಬೇರೆ ರೀತಿಯಲ್ಲೂ ಜಾಗೃತಿ ಮೂಡಿಸಬಹುದಾಗಿತ್ತು ಅಂತ ಬೇಸರ ವ್ಯಕ್ತಪಡಿಸಿದ್ರು. ಮದುವೆ ಖುಷಿಯಲ್ಲಿರುವ ನಟ ನಾಗಭೂಷಣ್ಗೆ ಮತ್ತೊಂದು ಆಫರ್ ಸಿಕ್ಕಿದೆ. ಮದುವೆ ರಿಸೆಪ್ಷನ್ ಅಲ್ಲೇ ಹೊಸ ಸಿನಿಮಾದ ನಾಯಕ ನಟನಾಗಿ ಘೋಷಿಸೋದ್ರ ಜೊತೆಗೆ ಅಡ್ವಾನ್ಸ್ ಕೂಡ ನೀಡಲಾಗಿದೆ. ನಿಹಾರಿಕಾ ಮೂವೀಸ್ ಇಂದ ಪ್ರೊಡಕ್ಷನ್ ನಂಬರ್ 3 ಸಿನಿಮಾ ಅನೌನ್ಸ್ ಆಗಿದ್ದು, ನಿರ್ಮಾಪಕ ಶ್ರೀಹರಿ ಅವರು ಮದುವೆ ರಿಸೆಪ್ಷನ್ ಅಲ್ಲೇ ಡಾಲಿ ಸಮ್ಮುಖದಲ್ಲಿ ಅಡ್ವಾನ್ಸ್ ಕೊಟ್ಟಿದ್ದಾರೆ. ನಾಗಭೂಷಣ್ ರನ್ನ ನಾಯಕ ನಟನಾಗಿ ಆಯ್ಕೆ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.